ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಈ ಚಳಿಗೆ ಬಿಸಿ ಬಿಸಿ ವೆಜಿಟೇಬಲ್ ಸೂಪ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮನೆಯಲ್ಲೇ ಹೋಟೆಲ್ ರೀತಿ ವೆಜಿಟೇಬಲ್ ಸೂಪ್ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಕ್ಯಾಪ್ಸಿಕಮ್, ಗಾರ್ಲಿಕ್, ಜಿಂಜರ್, ಕ್ಯಾರೆಟ್, ಒಂದು ಚಿಲ್ಲಿ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಸಣ್ಣಗೆ ಕಟ್ ಮಾಡ್ಕೋಣ. ಮೊದಲಿಗೆ ಬೆಳ್ಳುಳ್ಳಿಯನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಳ್ಳಬೇಕು. ಸಣ್ಣಗೆ ಕಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತದೆ. ನೋಡಿ, ಈ ರೀತಿ ಸಣ್ಣಗೆ ಕಟ್ ಮಾಡಿ. ಈಗ ಶುಂಠಿ ಕಟ್ ಮಾಡಿಕೊಳ್ಳೋಣ. ಶುಂಠಿನೂ ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಳ್ಳಬೇಕು. ನೋಡಿ, 1 ಇಂಚಿನಷ್ಟು ಶುಂಠಿ ತೆಗೆದುಕೊಂಡಿದ್ದೇನೆ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ. ಇಲ್ಲಿ ನಾನು ಒಂದೇ ಹಸಿಮೆಣಸಿನ್ಕಾಯನ್ನು ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ನಿಮಗೆ ಯಾವುದು ಬೇಕೋ ಆ ವೆಜಿಟೇಬಲನ್ನು ಹಾಕಿಕೊಳ್ಳಬಹುದು. ಇಲ್ಲಿ ನಾನು ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ತೆಗೆದುಕೊಂಡಿದ್ದೇನೆ. ನಿಮಗೆ ಇನ್ನು ಕ್ಯಾಬೇಜ್, ಕಾಲಿಫ್ಲವರ್ ಎಲ್ಲ ಹಾಕಿಕೊಳ್ಳಬಹುದು. ನೋಡು, ಸಣ್ಣಗೆ ಬೀನ್ಸ್ ಕಟ್ ಮಾಡಿಕೊಂಡಿದ್ದೇನೆ. ಈಗ ಸಣ್ಣಗೆ ಕ್ಯಾರೆಟ್ನು ಸಣ್ಣಗೆ ಕಟ್ ಮಾಡಿಕೊಳ್ಳಬೇಕು. ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಳ್ಳಬೇಕು. ಈಗ ಇಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ ತೆಗೆದುಕೊಂಡಿದ್ದೇನೆ. ಕ್ಯಾಪ್ಸಿಕಮ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಳ್ಳಬೇಕು. ನೋಡಿ, ಈ ರೀತಿ ಎಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಳ್ಳಬೇಕು. ಈಗ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟು ಅದು ಕಾದ ನಂತರ ಅದಕ್ಕೆ 1 ಸ್ಪೂನ್ ಬೆಣ್ಣೆ ಹಾಕಿಕೊಳ್ಳಬೇಕು. ಇದು ಈ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತದೆ. ಚಳಿಗಾಲಕ್ಕೆ ಬರುವ ಕೆಮ್ಮು, ನೆಗಡಿ ಇದು ಎಲ್ಲ ಸೂಪ್ ಮಾಡಿ ಕುಡಿದರೆ ಕಡಿಮೆ ಆಗುತ್ತದೆ. ಗಂಟಲ ಕಿರಿಕಿರಿನೂ ಕಡಿಮೆ ಆಗುತ್ತದೆ ಫ್ರೆಂಡ್ಸ್. ಒಂದ್ಸಲ ನಿಮ್ಮ ಮನೆಯಲ್ಲಿಯೇ ಟ್ರೈ ಮಾಡಿ ನೋಡಿ. ಬೆಣ್ಣೆ ಕರಗಿದ ನಂತರ ಇದಕ್ಕೆ ಮೊದಲಿಗೆ ಶುಂಠಿ, ಬೆಳ್ಳುಳ್ಳಿ ಹಾಕಿಕೊಳ್ಳಬೇಕು. ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿಕೊಳ್ಳೋಣ ಮತ್ತು ಸಣ್ಣಗೆ ಕಟ್ ಮಾಡಿರುವ ಕ್ಯಾಪ್ಸಿಕಮ್, ಸಣ್ಣಗೆ ಕಟ್ ಮಾಡಿರುವ ಬೀನ್ಸ್, ಸಣ್ಣಗೆ ಕಟ್ ಮಾಡಿರುವ ಕ್ಯಾರೆಟ್ ಎಲ್ಲ ಹಾಕಿಕೊಂಡಿದ್ದೇನೆ. ಇದಕ್ಕೆ ಇನ್ನೂ ನೀವು ಕ್ಯಾಬೇಜ್, ಕಾಲಿಫ್ಲವರ್, ವಟಾಣಿ ನಿಮಗೆ ಯಾವುದು ಬೇಕೋ ಆ ವೆಜಿಟೇಬಲ್ನ ಹಾಕಿಕೊಳ್ಳಬಹುದು. ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಇದು ಬಹಳ ಸಾಫ್ಟ್ ಆಗಬಾರದು. ಇನ್ನೂ ಸ್ವಲ್ಪ ಕಚ್ಚಾ ಇರುವಾಗಲೇ ಇದಕ್ಕೆ ನೀರು ಹಾಕಿಕೊಳ್ಳಬೇಕು. ಇಲ್ಲಿ ನಾನು 2 ಕಪ್ ಸೂಪ್ ಮಾಡಿಕೊಡ್ತಾ ಇದ್ದೇನೆ. ಅದರ ಕ್ವಾಂಟಿಟಿ ತೆಗೆದುಕೊಂಡಿದ್ದೇನೆ ಎಲ್ಲನೂ. ಇಲ್ಲಿ ನೋಡಿ, 1 ಗ್ಲಾಸ್ ನೀರು ಹಾಕಿಕೊಳ್ಳಬೇಕು ಮತ್ತು ಇನ್ನೂ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ತೆಗೆದುಕೊಂಡಿದ್ದೇನೆ. ನೋಡಿ, ಇದನ್ನು ಅರ್ಧ ಹಾಕಿ ಅರ್ಧ ಇಟ್ಕೊಳ್ತೇನೆ. ಆಮೇಲೆ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಲು ಬೇಕಾಗುತ್ತದೆ ಅಂತ. ಇದಕ್ಕೆ 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ಟೊಮೆಟೊ ಕೆಚಪ್ ಹಾಕಿಕೊಳ್ಳಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ.
ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಶುಗರ್ ಹಾಕಿಕೊಂಡಿದ್ದೇನೆ. ಈಗ 1 ಸ್ಪೂನ್ ರೆಡ್ ಚಿಲ್ಲಿ ಸಾಸನ್ನು ಹಾಕಿಕೊಳ್ಳಬೇಕು. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ಚಳಿಗೆ ಬಿಸಿ ಬಿಸಿ ಸೂಪ್ ಕುಡಿದರೆ ಗಂಟಲು ಕಟ್ಟಿರೋದು ಹೋಗುತ್ತದೆ ಮತ್ತು ಈ ಚಳಿಗೆ ಬರುವ ಕೆಮ್ಮು ನೆಗಡಿನೂ ಕಡಿಮೆ ಆಗುತ್ತದೆ. ಈಗ 1 ಸ್ಪೂನ್ ವೈಟ್ ವಿನಿಗರ್ ಹಾಕಿಕೊಂಡಿದ್ದೇನೆ. ಇಲ್ಲಿ ನೋಡಿ ಸ್ವಲ್ಪ ನೀರು ಹಾಕಿ ಅದಕ್ಕೆ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಹಾಕಿಕೊಳ್ಳೋಣ. ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಕಾಳುಮೆಣಸಿನ ಪೌಡ್ರನ್ನು ಹಾಕಿಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ಅಂತಿರಲ್ಲ ಅದನ್ನೇ ಹಾಕ್ತಾ ಇದ್ದೇನೆ. ನೋಡಿ ಇಷ್ಟು ಕುದ್ದರೆ ಸಾಕು. ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿಕೊಳ್ಳೋಣ. ನೋಡಿ ವೆಜಿಟೇಬಲ್ ಸೂಪ್ ರೆಡಿ ಆಯಿತು. ನೀವು ಮನೆಯಲ್ಲಿ ಒಂದ್ಸಲ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿರಿ. ನಿಮಗೆ ಇಷ್ಟವಾದರೆ ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು.